ಬೀರ ದೇವರ ಯಾತ್ರಾ ನಿಮಿತ್ತವಾಗಿ ನಮ್ಗೆ ಇಲ್ಲಿ ಬಂದರ ಕೊಟ್ಟು ಕರೆಸ್ಯಾರ. ಕಮಿಟಿಯವರ ಅಜ್ಞಾದಿಂದ ನಮ್ಮ ಶಾಂತಗೌಡರು ಬಂದ್ರು ಒಳಗಿನ ದೇವ್ರ ಹೆಚ್ಚೋ ಏನೋ ಹೊರಗಿನ ದೇವ್ರ ಹೆಚ್ಚೋ ಪ್ರಶ್ನೆ ಇದು ವಿಷಯ ಇಟ್ಟಾರ. ಹೌದು, ಅದಕ್ಕೆ ಲಕ್ಷ ಜವರಿ ಆಯ್ಸಿ ಜನ್ಮ ತೆರಿಗೆ ಬಂದಂತ ಮಾನವ ಜನ್ಮ ಇದು ಕೊನೆ ಜನ್ಮ ಇದು ಅರಗಿನ ಜನ್ಮ. ಹೌದೌದು, ಪರಮಾತ್ಮ ಪಂಚಮಹಾಭೂತ ಮಾಡಿದಂತ ಶರೀರ. ಹೌದು, ಶರೀರ ಒಳಗೆ ಪರಮಾತ್ಮ ಜೀವಾತ್ಮ ಅಂತ ಪರಮಾತ್ಮ ಒಳಗಾನ ತಿಳಿಸಿದ್ರೆ ಸೃಷ್ಟಿ ನಮ್ಮ ದೇವರ ಹೊರಗಾನ ತಿಳ್ಕೊಂಡ್ರೆ ಪರಶು ಮಾಸ್ತರ್. ಯಾವಾಗ ಬೀರ ದೇವರ ತಾಯಿ ಹತ್ಯೆ ಆಗಿದ್ದ ಆಕಾಶವಾಣಿ ಮಾಡಿ ತಾಯಿಗೆ ಹೇಳ್ದ ಏನತ್ತ. ಹೌದು, ಏನ್ ದೇವರು ಆತ್ಮದ ಒಳಗಿದ್ದ ಹೊರಗಿದ್ದ ಬಿಡೋ ಜೀವಾತ್ಮ ಪರಮಾತ್ಮ ಒಳಗಾನ ಅವ್ ಹೊರವಾದ ನೀವು ಮದಿ ಏನ್ ಹೋದಿ ಏನು ಶರೀರ ಪರಸೋಣ ಶರೀರ ಉಪಯೋಗಿಲ್ಲ. ಹೊರಗಿನ ಏನಂದ್ರ ಹೊರಗಿನ ದೇವರ ಕಾಂಡಾರ ದೇವರ ಪಂಚಮಹಾಭೂತ ಶರೀರ ಒಳಗೆ ವಾಯುವಿನ ಬಂದ ಗಾಳಿ ಅಗ್ನಿ ದೇವ್ರು ಯಾವ ಕಣ್ಣಿಗೆ ಕಾಣಂತ ದೇವ್ರು ಯಾವಾಗ ಪರಮಾತ್ಮನ ಜೀವಾತ್ಮನ ಧೋಡಿ ಅಂದ್ರೆ ವಾಯು ಕಣ್ಣಿಗೆ ಕಾಣಿಸಂಗಿಲ್ಲ. ಹೌದು, ಮತ್ತೆ ತೆಳಗ ಸಿದ್ದೋಡಿ ಕಡೆಗೆ ಬಂದು ನೀ ಹೇಳಕತ್ತಪ್ಪ ಅಂತ ಬಳಕ ದೇವರವಂತ ಶಬ್ದ ವರ್ಣ ಇಲ್ಲ, ರೂಪ ಇಲ್ಲ, ಏನೂ ಇಲ್ಲ. ಯಾನೋ ಇಲ್ಲದೆ ಆತ್ಮದಾಗೆ ಪರಮಾತ್ಮ ಹಾನ ಆತ್ಮಾರಾಮ ಒಳಗೆ ಒಳಗೆ ಹಾನ ಅಂತ ಹೇಳಿದ್ರೆ ಜೀವಾತ್ಮ ಸೃಷ್ಟಿ ಪರಮಾತ್ಮನ ವಿಶ್ವಾಸಬೇಕು. ಮಾಳಿಂಗರೇ ದುಡ್ದ ಮಾಳಿಂಗರೇ ದುಡ್ದ ಬೀರ ದೇವರ ಮೇಲೆ ಭಕ್ತಿ ಇಟ್ಟು ದುಡಬೇಕಾಗಿ ಆತ್ಮದಾಗ ಪರಮಾತ್ಮನ ಇಟ್ಟುಕೊಂಡೇ ದುಡ್ದ. ಹೌದೌದು, ಏನ ಪರಮಾತ್ಮಗೆ ಆತ್ಮದಿಂದ ದುಡ್ದ ಇಲ್ಲ, ಆತ್ಮದಾಗ ನೆನದೇ ಪ್ರಭು ಶ್ರೀರಾಮಚಂದ್ರ ಹನುಮಂತನ ಹೊಟ್ಟಿ ಒಳಗ ಹರದ ನೋಡಿದ ಗಜ್ಜಿಗೆ ಶ್ರೀರಾಮ ಒಳಗ ಕಾಣಿಸದ ಆತ್ಮದಾಗ. ಮತ್ತ ಅದೇನಪ್ಪ ಅಂತ ಹೇಳಿ ಮಾಡ್ತೀನಿ, ಆತ್ಮದಾಗ ದೇವ್ರ ಇಲ್ಲದ ಒಳಗ ದೇವ್ರ ಇಲ್ಲತ್ತೀರಿ ನೀವು. ಒಳಗ ದೇವ್ರ ಹಾಡಿಲ್ಲ ಅಂಗಡಿ ಶಾಂತಗೌಡ ಒಳಗ ದೇವ್ರ ಹನುಮಂತ ಅಲ್ಲಿ ಬಂದು ತೆರೀಲಿ ಬಂದ. ಏನ ಮಾತಾಡೋದಾಗಿಂದ ಯಾಕಂದ್ರೆ ವಯಸ್ಸು ಭಾಳ ಆಗ್ಯದ, ತ್ರಾಸ ಹಲ್ಬೋದು ನಾನೇ ಹಾಡೋದು ನಾನೇ ಆಗ್ತದೆ. ಪಾರಾಗ ಹಚ್ಚಿದ ಹಾಕಿದ್ರ ನಿಮ್ಮ ಗುರುವಾಯಿನ ಹಡ್ದವಲ್ಲ ನೀವ್ಯಾಗಿರ್ತಾವಲ್ಲ ಜಾಗತ್ತಿನ ಅವನಿಗೆ ಹಚ್ಚಿದ ಈ ಪಾರಿಗೆ ಎಲ್ಲಿ ಹಿಡ್ಕೊಡ್ತಾರ. ಅದಕ್ಕೆ ಹೇಳ್ತಾ ನಿನಗೆ ಪರಮಾತ್ಮ ಯಾವಾಗ ನೋಡಿದ ಆತ್ಮದ ಘಾನ ಎಲ್ಲಿ ಹಾನ ಅಂತೇಳಿ ಪರಮಾತ್ಮ ಅಂದಾಗ ಜೈ ಶ್ರೀರಾಮ ಅಂತ ಹೊಟ್ಟೆ ಆದ ಹೊಟ್ಟೆಯಾಗಿ ಶ್ರೀರಾಮಚಂದ್ರ ಕಾಣಿಸೋದು ಪರಮಾತ್ಮ ಹೊತ್ತಿದೆ. ಪ್ರಾಣವ್ರ ಕಾಟಿಗೆ ಯಾರು ಸಿದ್ಧ ಮಾಡಿದ್ರ ಹೂ ತರ್ಲಾಕ್ ಹೊಂಟ ಮನದಾಗ ನೆನ್ಕೋತಾಗ ಇಲ್ಲ ಈ ಕೆಳಗೆ ಬರ್ಬೇಡ ಕಡಿ. ಅದಕ್ಕೆ ಹೇಳ್ತಾ ನಿನಗೆ ನರಸಿಂಹನವತಾರ ತಾಳಂತ ಭಗವಂತ. ಹೌದು, ಯಾವಾಗ ನರಸಿಂಹನವತಾರ ತಾಳಂತ ಭಗವಂತ ಪ್ರಭನಾಗ ಹುಟ್ಟಿಬೇಕಾಗಿದ್ರ ಎಲ್ಲೇನ ಕಣ್ಣಿಗೆ ಕಾಣಿಸಲ್ಲ, ಎಲ್ಲೇನು ಹೇಳಿ ಪ್ರಭನಾಗ ಆನಂದ ಜಾಡಿಸ್ಕೊತ ನರಸಿಂಹನವತಾರ ಭಗವಂತ ಎದ್ದು ಬಂದ ಕಣ್ಣಿಗೆ ಕಾಣಿಸ್ತಿದೇನು ಇಲ್ಲ, ಕಮಲಂದು ಬಂದನವ. ಅದಕ್ಕೆ ಹೇಳ್ತಾ ನಿನಗೆ ನೀವು ಹೊರಗಿನ ದೇವರು ಎಷ್ಟು ಹುಡುಕಿ ಆಡಿದ್ರು ಶಿವಂತ ಒಳಗೆ ಆತ್ಮದಾಗ ಪರಮಾತ್ಮನ ಹೇಳಿ ಪರಮಾತ್ಮ ಕೊಡಿಸ್ಕೊಂಡು ಯಾವ್ದು ಹುಡ್ದಾನ. ಈಗ ನೀವು ಊರಿಗೆ ಭಂಡಾರ ಕೊಡ್ಬೇಕಂತ ಹಟ್ಟಾರು ಬಂದು ನಮಗ್ ಕರ್ಸೋರ ಏನು ದೂರಿನ ದೇವರ ಕರ್ಸೋರು ನಮಗ ದೂರ ಭಾಷೆ ಆಡ್ತಾ ಕರ್ಸೋರೆ ಭಾಷೆ ಆಡ್ತಾ ಕರ್ಸೋರು. ಯಾವಾಗ ಪರಮಾತ್ಮ ಯಾರ ಹಟ್ಟಾಗ ಒಪ್ಪೋಷ ಆತನ ಆ ನಡ್ಸಂತ ಜೀವಾತ್ಮನೇ ದೇವರದ. ಜೀವನ ಹೋಯ್ತಪ್ಪ ಆತ್ಮ ಹೋಯ್ತು ಪರಮಾತ್ಮ ಅಂದ್ರೆ ಕಬಲು ಕಡಿಸದಿ ಅಳಿಗಾಡಾಗಿದ್ದ. ಇದು ಬರೋ ನಿಮ್ಮೊಳಗಿಂದ ಪಾಲ ನಂದು 8 ಕಾಲ ಅದ್ರಲ್ಲಿ ತೋರಿದಾರೆ. ಪರಶು ಮಾಸ್ತರ ಪ್ರಶ್ನೆ ಮಾಡೋಣ ಏನ್ ಮಾಡಿದ್ರಿ ಅವ್ರ ಮಾನ್ಯ ಹೇಳಕ್ ಕಚ್ಬಿಸ್ ಕೇಳ ಹೇಳಕ್ ಅಚ್ಚಿ ಬಂದ ಮಾಳಿಂಗರಾಯ ಮುಂದೆ ಸಾವಿರಕ್ಕಿಂತ ಮೊದಲು ಬಳ್ಳಿಗಳಿಗೆ ಯಾಕಾಗ್ತದ ಅಂತ ಕೇಳುದು. ಯಾಕಾಗ್ತದಂದ್ರೆ ಅವ್ರು ಯಾರು ಹೇಳಿದ್ರಿಪ್ಪ ಅವ ಲೇಖ ಬರ್ದಂತ ನಿಮ್ಮಲ್ಲಿ ಯಾವ ಬರ್ತಾನಪ್ಪ ಲೇಖ ಆಗತ್ತೆ ಹೇಳ್ರಿ ಅವ್ರು ಪ್ರಥಮ ಏನಂದನ ಇಂಥ ಲೇಖ ಬರ್ದವ್ರು ಬಹಳ ಮಂದಿ ಜಗತ್ತಿನಾಗ ಕೆಟ್ಟ ಪುರಾಣ ಬರ್ದವ್ರಿ ಒಬ್ಬೊಬ್ರು ಏನ್ ಬರ್ದಾರ ಅಮಾಂಶದ ಸೊಲಾಪುರದಾಗ ಶ್ರೀ ನೇತೃತ್ವ ಬರ್ದವ್ ಓದ್ಯಾನ ಬರ್ದಾವ ಅಮಾಂಶದ ಮಂಗಳೂರು ತಾಲೂಕ ಪೂರ್ವದಾಗ ಹುಟ್ಟೆನಂತ ಬರ್ದಾವ ಓದ್ಯಾನ ಬೀರ ದೇವರ ಹಾಲಿನ ಗುಂಡಿಗೆ ಅಮಾಂಶದ ಹುಟ್ಟೆನಂತ ಬರ್ದಾವ ಆ ಓದ್ಯಾನ ಬರ್ದಾನ ಅದು ಅನುಭವ ಬೈದೆ ಆ ಬೀರ ದೇವರ ಹಾಲಿನ ಗುಂಡಿಗೆ ಹುಟ್ಟೆನಂತ ಬರ್ದಾನ. ಇನ್ನೊಂದು ಹೊರದಿನಕ್ಕೆ ಯಾನ್ ಬರೀತಾರೆ ಇವ್ರು ಯಾನ್ ಬರೀತಾರೆ
ಅಮಾವಾಸ್ಯತ್ತ ಟೋಳಿ ಮಾಡಿಕೊಂಡು ಗರ್ಗಲಿ ಫ್ಯಾಕ್ಟರಿ ಕಬ್ಬಿಂಗ್ ಬರ್ತೀರ ಅಂತ ಬರೀತಾರೆ. ಈಗ ಮಾಡೋದು ಮಾಸ್ತರ್ಗಳು ಚೆನ್ನಾಗಿ ಮಾಸ್ತರ್ ಅನ್ನೋಣ ಮತ್ತೆ ಲೇಟ್ ಲೇಟ್ ಯಾರಿಗೆ ಸಿಕ್ಕಿಲ್ಲ, ಯಾರಿಗೆ ಸಿಕ್ಕಿಲ್ಲ ಗೊತ್ತಿಲ್ಲ. ಯಾರು ಬರ್ದಿರ್ಬೇಕಾಗಿದ್ರು ಬರ್ದಂತ ತರಲಿದು ಅಲ್ಲ ಮಾಳಿಂಗ್ರೇನ್ ಸ್ವಂತ ಕೇಳ್ತದ ಹಿರಿಯರು ಏನ್ ಹೇಳ್ಕೊತ ಬಂದಾರ ಅದೇ ಹಾಡ್ಬೋದು. ಅದೇ ಹೇಳುವಲ್ಲ ಅಮಾವಾಸ್ಯ ಸಂಜೆ ಹಿರಿಯರು ಏನ್ ಹೇಳ್ಯಾರ ಅದೇ ಅದೇ ಹೇಳ ಹಾಡುದು ಬರ್ದು ಇರ್ತಾರ ಜರ ಅನ್ನೇ ಹೇಗಂದಿನಿ. ನಾ ಲಕ್ಷ ಪುತ್ತಿದ ನಮ್ಮ ಬೇಕಾದ್ರೆ ಯಾರಲ್ಲ ಚಾಪವಾಡ ಮಾಳಿಗರ ಬನ್ನಿಗಡದಾಗ ಏನು ಗೊತ್ತಾ, ಈಗ ಯಾವ್ದು ಹೋಗ್ತು ಹಾಡಿದ್ರು ಆ ಬನ್ನಿಗಿಡದ ಕೆಳಗೆ ಒಂದು ಕಟ್ಟಿ ಅದತ್ತ ಎಲ್ಲ ಇಲ್ಲಿ ಹೇಳತ್ತ ಓದ್ಬೇಕು. ಶಿರಿಯಾನ ಗುರುಮಾನಿ ಜಗತ್ತ ದೊಡ್ಡ ಮಕ್ಕಳ ಯಾವತ್ರ ನಂದೂರ ಹುಡುಗಿ ಅಂತ ಹೇಳಿದೇನ ಬಹಳ ದೂರಿಂದ ಇಲ್ಲ ಬನ್ನಿಗಿಡಕ್ಕೆ ಮುಂದಾಸಾಗಿ ಮಾಳಿಗರಾಯ ಯಾಕೆ ಆತತ್ತಿದ್ ಒಂದೇ ಪ್ರಶ್ನೆ ಮಗ ನೀವೇನಂದ ಮಾಳಿಗರಾಯ ಬನ್ನಿಗಿಡ ಏನ್ ಗೊತ್ತ, ಬನ್ನಿಗಿಡ ಏನ್ ಕೆಳಗೆ ಕಟ್ಟಿನ ಗೌಡ ನೋಡಿ ಗೌಡ ಏ ಶ್ರೀಗೌಡ ಇವ ಯಾಕರಿ ಒಂದು ದೋಷವಲ್ಲಂತ ನಾವು ಅದಕ್ಕೆ ಬನ್ನಿಗಿಡ ಏನ್ ಮಾಳಿಗಿಡ ಕೆಳಗೆ ಜಿಗಿದ್ರೆ ಐಕಾದ ಅಂತ ಜಿಂಗಕ್ಕೆ ಮಲ ಮಾಳಿಂಗ್ರ ಬನ್ನಿಗಿಡ ಹಿಡಿದು ಐಕಾದ ಐಕಾಯಿ ಮುಂದೆ ಕೈ ತೋರಿಸಿದ್ರು ಮಾಳಿಂಗ್ರ ಅಲ್ಲಿ ಬನ್ನಿಗಿಡ ಕೆಳಗೆ ಐಕಾದ ಅಂತ ಬಾಯಿದಲ್ಲಿ ಬನ್ನಿಗಿಡ ಕೆಳಗೆ ಮಾಳಿಂಗ್ರ ಐಕಾಯಿ ಅಲ್ಲೇ ಒಂದು ಜೀವ ಬಿಟ್ಟು ಇದು ಆಗ್ಯದ ಹಂಗೆ ಹೇಳ್ಬಿಡು ಮಂದೆ ನಿಂದೆ ಕರೆ ಐತಿ ಇದು ನಿಂದೆ ಖರೇನೆ ನಾವೀಗ ಹೇಳ್ಕೋಬೇಕು ಮುಂದಿನ ಕ್ಯಾನ್ಸಲ್ ಸುಮ್ಬಿಟ್ಟು ಫಾಜಿಲ್ ಮಂದೆ ಬಿಟ್ಟು ನೀರು ಬರ್ತಾ ಕರ್ಕೊಂಡೋಗ್ರಿ ಅವ್ರನ್ನ ಅವನಿಗೆ ನನ್ನ ಪಲ್ಯ ಕೊಡ್ಸು ಮಾತಾಡ್ತಾನಿಲ್ಲ ಈ ಚೊಣ್ಣಿ ಹಾಕಿಸ್ತ ನೀರಪ್ಪ ನೋಡ ಅವ ಹೆಂಗ್ ಬಂದ ಹಾಕದ ಬನ್ನಿಗಳು ಜಿಗದಾಗ ಅಂದ ಅವ ಅಂತ ನಾ ಶಿವ ನಾ ಅಂದಿಲ್ಲ ನಾ ಅಂದಿಲ್ಲ ಅಪ್ಪ ಇಷ್ಟೆಲ್ಲ ನೆರವೇರಿ ಮತ್ತವ್ರಿದ್ದೀರಿ ಹಿರಿಯರಿದ್ದೀರಿ ಹಾಲು ಮತ್ತು ಸೋಸಿ ಹಾಡ್ದವ್ರಿದ್ದೀರಿ ಎಲೆಕ್ಟ್ರಿಸಿಟಿ ಬಲ್ಲವ್ರಿದ್ದೀರಿ ಬಲ್ಲವರಿದ್ರಿ ಬಂದಿಗಿರೋ ಮಾಳಿಂಗರ ಜಿಗದ ಐಕಾಗ ಮತ್ತೆ ಹಿರಿಯರ ಮೇಲೆ ಹೇಳಿಸ್ಬಿಡು ನಿಂದೆ ಖರೆ ನೀನು ವಾದ್ಯ ಹಾಕ ಏನು ವಾದ ಅಲ್ಲ ಉತ್ತರ ಕರೆಕ್ಟ್ ನಿಂದೆ ಹಿರಿಯರು ಕಾಪಾಡ್ತಾರ ಅವನಿಗೆ ಇವ್ರಿಗೆ ಹಚ್ಚಿ ಅಲ್ಲ ಬಾಳ ಮಂದಿ ಇವ್ರ ಕುಟುಂಬ ಸಿಗಿಸಿದ್ರ ಜಗತ್ತಿನೊಳಗೆ ಹಾಲು ಮತ್ತ ಮೂರು ವಿಷಯ ಹೊಂದದೆ ಹಿಂದಿ ತಾಲೂಕ ಜೇವರಗೌಡ ಹೈನಾ ಚಂದ್ರಮುತ್ತೆ ಹಂಗೆ ಯಾವ ಅಂದ್ರೆ ಇಲ್ಲಿ ನೀವು ಎಂದ್ರ ಹಾಕ್ತಿದ ಎಲ್ಲ ಮುತ್ತೆ ಇಲ್ಲಿ ನಂಬರಾಗ ಹೋಗ್ಬಿತ್ತ ನನ್ನ ದೋಸ್ತ ಹೊಳ ಬಿಡ್ತಿದ್ದ ಲಕ್ಲ ಆಯ್ತು ನೋಡಿ ಚಪ್ಪಗಿದ್ದೆ ಅವ ಸಾಂಗ್ಲಿಗಿದ್ರು ನೋಡ ಅದೇ ಸಾಂಗ್ಲಿಗಿದ್ದಾಕ್ರ ಅವ ನನ್ನ ಮೇಲೆ ಕಾಜಿ ಬಾಳ ಇದಾಗ ಹೇಳಿದ್ರು ಸಾಂಗ್ಲಿ ಊರಾಗ ಹಮಾಲಿ ಮಾಡಿ ಕೇಳಿದ್ರೆ ನಂದೂರ್ ಮಂದಿ 55 ಮಂದಿ ಬಹಳ ಚೆನ್ನಾಗಿ ತಗೊಂಡು ಹಿಡಿದು ಅಲ್ಲೇ ಇದ್ರು ನನಗ ಮೈದಿರು 34 ವರ್ಷದಿಂದ ಅದಕ್ಕ ಇಲ್ಲಿ ಇದಾಗ ಹೇಳಿದ್ರು ನನಗಿಟ್ಟು ಸಂತೋಷ ಐತಿ ನರುತೆ ಸಾಂಗ್ಲ್ಯಾಗಿಟ್ಟು ಸತ್ಯಕ್ಕೆ ಪ್ರಪಂಚ ಅಲ್ಲಿ ಮಾಡಿದ ಸತ್ಯಕ್ಕೆ ಊರ ದೇವರು ಬೀರಪ್ಪ ಮನೆ ದೇವರು ಬೀರಪ್ಪನ ಕಾಲಾಗ ವರ್ಷಿಗೊಮ್ಮ ಬಂದು ಕೇಳಿದ್ರೆ ಲಕ್ಷ ರೂಪಾಯಿ ಖರ್ಚು ಮಾಡಿ ಕೇಳಿದ್ರೆ ಅವನ ಮಹಾಪ್ರಸಾದ ಹಾಕ್ತಾನಪ್ಪ ಅಂದ ಮೂಲಕ ಅವನಿಗೆ ಮಾಳಿಂಗರಾಯ ಅಮಂಶುದ್ಧ ಬೀರ ದೇವ್ರು ಆ ದೇವ್ರು ಈ ದೇವ್ರು ಹಿಂಗಿಲ್ಲ ಆತ್ಮವಾಗಿ ಹಾಲತ್ತ ಕೇಳಿದ್ರೆ ಅವ ಹಾಕ್ಯಾನ ಹೊರಗಿನ ದೇವ್ರಿಗೆ ಹಂಗ ಹಾಕ್ತಾವ ನೋಡು ಆತ್ಮವಾಗಿ ಸದ್ಯ ಬೀರ ದೇವ್ರು ಫುಲ್ ತುಳಿಕ್ಯಾನ ಯಪ್ಪ ಬೀರಪ್ಪ ನಿನ್ನ ಬಿಟ್ಟು ನನಗೆ ಯಾರು ಇಲ್ಲ ನೀನೇ ನನ್ನ ಕಾಯಾವತ್ ಯಾವಾಗ ಅಂದಾನ ಅವನ ಆತ್ಮಕ್ ಬೀರ ದೇವ್ರು ಏನ್ರಿ ಕೊಟ್ಟಿರ್ಬೇಕಾರೆ ಆತ್ಮದಾಗ ಬಂದ ಅಂತ ಹೇಳಿಕೆ ಒಳಗ ದೇವ್ರ ಹಾಲಂತೆ 1000 ಲಕ್ಷ ಗಟ್ಟೆ ಸದ್ಯ 20 10 2,000 ಜನರೇ ಉಳ್ಕೋದಿರಿ ಉಳ್ಕೋದಲ್ರಿ ನೀನು ಹೊರಗಿನ ದೇವ್ರಿಗೆ ಯಾವ ಉಣಿಸು ತಿರುಗಾಡಿ ಮೊದಲ ಆತ್ಮದಾಗ ಬೇಕು ಪರಮಾತ್ಮ ಬೀರಪ್ಪ ನೀನು ಹಿಂಗ ಮಾಡ್ತೀನಿ ನಾವು ಆತ್ಮದಾಗ ಬಂದ ಕರೆ ಆಗ್ತದ ಖರೆ ಹೊರಗಿನ ಪರಮಾತ್ಮ ನಿಂದ ಆಗು ಮತ್ತಂದ ಅಲ್ಲ ಅದಕ್ಕೆ ಇದು ಒಂದನೇ ವಿಷಯ ತಮ್ಮ ಎಲ್ಲ ಶಿಸ್ತು ಕೇಳ್ಕೊಂಡಿದ್ದಾರೆ ಬನ್ನಿಗರನ್ ಜಿಗದಾನ ಪಿಗದಾನ ಅಂದ್ರೆ ದೊಡ್ಡ ದೇವರವ ಜಗತ್ತಿನಾಗ ಮುಂದಾಸ್ ಪಡ್ಕೊಳಿಕೆ ಶಿರಾಣ ಶಿಸ್ತನ ಭಕ್ತಿ ಮಾಡಿ ಕಾತರ ಕಂಟ್ಯಾಗ ಬದುಕಿದ್ದು 80-90 ವರ್ಷದ ಮುದುಕ ಆಗಿ ನೆರಕರ ಗುರುವಿನ ಸೇವಕ ಮೂಡು ಮನುಷ್ಯ ಒಂದು ಮುದ್ದೋಳು ಮನುಷ್ಯ ಹಾಲು ಮತ್ತದಾಗ ಶಾಣೆ ಮನುಷ್ಯ ಅಲ್ಲ ಮನೆಗಿರ ಮುದ್ದೋಳು ಮನುಷ್ಯ ಅಂತ ಮನುಷ್ಯ ನೀರು ತಗೊಂಡು ಹೋಗಕ್ಕೆ ಹಾಲು ಹರಿದಂದು
ನೀರ ನೀರ ನೀರತ್ತಿದ್ರು ಹೇಳ್ತಿದ್ರು ಇವನು ಪರೀಕ್ಷೆ ಮಾಡೋಕಲ್ಲ ಬಂದವರು ಶಿವ ಪಾರ್ವತಿ ಅವರು ಅದೇ ಹೊಳಿ ನೋಡ್ತಾ ನೀರ್ ಹಾಕ್ತಿರು ಉಳಮಾರಿ ದೇವರು ಸೋಮ ಹಾಕಿದ ದೇವರ ಕೆಟ್ಟ ಕರಗಿ ದೇವರು ನೀರಪ್ಪ ನನಗೆ ಸೋಮ ಕೊಡ್ತದ ಸುಟ್ಟೆ ಬಿಡ್ತದೆ ಅನಿಸ್ತಿದ್ದ ಅನ್ಸುತ್ತಿದ್ದ ಒಂದು ಕಾಲ ಮುಂದಿಟ್ಟು ಮಳೆಗಾಲ ಹಿಂಸರ್ರೆ ಗುರುವಿನ ಕಾಲ ಕಿವ ಹೋಲಿಕರೆ ನೀರು ಹಾಕಿ ಹೋಗೋಣ ಅಂತೇಳಿ ಹಿಂದ ಸಾವಿರ ಕೇಳಿದ್ರೆ ಶಿವ ಪಾರ್ವತಿಗೆ ತೊಡಿ ಮೇಲೆ ತೋಡಿಕೆ ಬಾಯಾಗ ನೀರು ಸಿಟ್ಟ ನೀರು ಹಾಕಿ ಹಳ್ಯಾಗ ವರ್ಷಕ್ಕೆ ಶುರು ಮಾಡಿದ ಜೀವನ ಎತ್ತಿತ್ತು ನೀರಂಗೆ ಎತ್ತಿತ್ತು ಎಲ್ಲ ಮುಡಿ ಕಿವನೇ ಹೋಗ್ಬರ್ಬೇಕು ಕಿವ ಬರೋದು ಬಂದಾಗಲ್ದು ವಿಚಾರ ಮಾಡುವ ಹಿಂಗೆ ಬಿಟ್ಟರೆ ಘಾತ ತಂದೆ ಸೇವೆ ತಿಳ್ಕೊಂಡು ಆತ್ಮದಿಂದ ಆತ್ಮ ನೀನೇ ಅಂದಕ್ಕೆ ನ್ಯಾರಿಗಿರಿ ನೆಕ್ಕದ ನ್ಯಾರಿಗಿರಿ ನೆಕ್ಕದ ಬಳಕ ಕಿವನ್ಯಂತ ನ್ಯಾರಿಗೆ ಹಚ್ಚಿ ನೆಕ್ಕಿದ ಕಿವನ್ಯಂತ ನೆತ್ತು ರೂಪ ತೋರಿಸಿದ್ರು ಶಿವ ಪಾರ್ವತಿ ರೂಪ ತೋರಿಸಿದ್ರು ಬಲಕಿನ ತೆರಿ ಮೇಲೆ ಗುರುವಿನ ಕುಡಿಸೋದು ಎಡಕ್ಕೆ ಪಾರ್ವತಿ ಕುಡಿಸ್ಕೊಂಡು ಗುರುವಿನ ಗುಡಿ ಮನುಷ್ಯ ಗಾನ ಮುಂದೆ ಹೌದು ಅಲ್ಲಿ ಯಾವ್ದಾಗ ಹಾಲುಗಳಿಗೆ ಶಿವ ಪಾರ್ವತಿ ಅಂದ್ರು ಹಾಲು ಮತ್ತೊಳಗೆ ಹುಟ್ಟಿ ಮೂರ್ತಿ ದಂಪತ್ತ ಹಾಲು ಮತ್ತ ಮನುಷ್ಯ ಇವ ಯಾರಿಗೇ ನೆಕ್ಕಿ ಕಿವ ಯಾರಿಗಾರ ಕಿವ ಅಂದ್ರೆ ನೆಕ್ಕ್ರಿ ಈಗ ನೋಡ್ರ ಯಾರಿಗ್ಯಾರು ಬೇಕಾಗಿಲ್ಲ ನಾಲ್ಕು ಬರ್ತದ ದೂರ ಹೋಗ್ತಾರ ಅಂತ ಮೂರು ಹಾಲು ಮತ್ತದ ಹುಡ್ದಂತ ಶುದ್ಧರು ಮಾಡಿಕೆ ಅಂದ್ರೆ ಶಿವ ಪಾರ್ವತಿ ಯಾನ್ ಬೇಡ್ತೀರಿ ಬೇಡ ಅಂದ್ರೆ ವರ್ಷಿಗ ಮುಂದಾಸ್ ನೀನು ಕೋನ್ ಇರ್ಲಿಕ್ಕೆ ಬೇಡುವಂತ ಮಾಳಿಗಿರ ನೀನ್ ನನ್ನ ಸುಮಾರು ಅಂತ ಮಾಳಿಗಿರ ಬೇರೆ ಕೇಳಿದ್ರೆ ಹೊರಗಿನ ಬರ ಬಂದು ಇಂಥ ಕೆಟ್ಟ ಕಲಿಯುವುದಾಗ ಮುಂದೆ ಸುತ್ತಬೇಕಾಗಿದ್ರೆ ಜನ ಸುಮಾರು ಬಹಳದ ಎಂತೆಂತ ಜನ ಶುರು ಮಾಡ್ಯಾರ ಭೂಮಿಯಾಗ ಏನ್ ಜನ ಕಂಡು ಹಿಡಿಯವ್ರು ಆಗ್ಯಾರ ಕರೆ ಮುಂದಾಸನಿಗೆ ಯಾರೋ ಬಂದಿದ್ದು ಅದರ ಕಾಲಾಗ ಮಾಳಿಗರಾಗ್ಯಪ್ಪ ನೀ ಶಾಣೆ ಐತಿ ನಾವು ಗಲ್ಲಿಗರ ಜಿಗದಂತ ನೀರು ಅನಿಬೇಡ ಅಂತ ನಾ ಹಚ್ಚಿದ್ವು ಮತ್ ಯಾರ್ದಾರ ಕೇಳಿ ಅಲ್ಲ ಐತಲ್ಲ ನಾವು ಭಟ್ರ ಬಡಿಯ ಅಂತ ಹಾ 40,000 ಅಡಿಗೆ ಏನಿರ್ತಾರ ಅವ್ರು ಹ್ಯಾಂಗ ನಿಂತಾವ ಮ್ಯಾಲ್ತು ಅವ್ನ ಯಾರಿಗೆ ಕೆಳ ಬರ್ಲಕ್ಕಪ್ಪ ನಿಂತ ಬೈ ಹೇಳಂತಿದ್ದೆ ಅಲ್ಲಿ ಹೌದು ಅದಕ್ಕೆ ಹೇಳ್ತಾರ ಏನ್ರಿ ಅಂತ ಶುದ್ಧ ಪುರುಷ ಮಾಳಿಗ್ರ ಬನ್ನಿಗ್ರ ಅಂತ ಹೇಳಿ ಐಕಾಯಿ ಏನಪ್ಪ ಅಂದ್ರೆ ಅದು ಸಂಬಂಧ ಆಯ್ತು ಇದು ತೆರೆಯಾಗಿರು ನಿಮ್ ಮೊದಲು ಹಾಳವ್ರಿದ್ರ ಜಗತ್ತನಾಗ ಐಕಾಯ್ಯಾನಪ್ಪ ಈ ಭಾಷೆ ನಂಬರ್ ಬರಬಾರ್ದು ಅದಕ್ಕೆ ಮತ್ತೊಂದು ಪ್ರಶ್ನೆ ಇದು 10 ವರ್ಷ ಆಯ್ತು ಹೇಳ್ಕೊತಾನ ಇದು 10 ವರ್ಷ ಆಯ್ತು ನಾ ಇದೇ ಪ್ರಶ್ನೆ ಕೇಳತ್ತೀನಿ ಮಹಾರಾಜ ನಾ ಕೇಳಕತ್ತ 3 ವರ್ಷ ಆಯ್ತು ಅವ್ರ ಊರಿಗೆ ಹಾಡಿಕೆ ಹೋದ್ರೆ ಭದ್ರಾದ್ರಿಗೆ ಹೇಳ್ತೀವಿ ಚೊನ್ನೆ ಸತಿ ಹಾಕ್ತಿರಲ್ಲ 2 ವಾರದಾಗ ಮಾಡಿದ್ರೆ ನೋಡ್ರಿ ನೀವು ರೀತಿಲ್ಲ ಮತ್ತೆ 16ನೇ ತಾರೀಕಿಗೆ ನನ್ಗೆ ಅಲ್ಲೇ ಕೊಟ್ಟವ್ರು ಜಡವಾರಿಕೆ ಬರ್ತೇವೆ ಅಲ್ಲಿ ಅದಕ್ಕೆ ಏನಿಗೆ ಹೇಳುವಂತ ಪ್ರಶ್ನೆ ನನಗೆ ಕೇಳ್ದಿ ಯಾರು ಕೇಳ್ದಿ ಹೇಳ್ರಿ ಮಾಯಿ ಮಕನಾಪುರ ನಿನಗ ಭಾತ ಹೇಳಲ್ಲ ಮಾಯಿ ಮಕನಾಪುರ ಗುರಗಾವರಿ ಸೋಮಲಿಂಗನ ಗರೀಬ್ ಯಾರು ಹಚ್ಚೋರು ಮದರ್ ಬಳಕ ಮದರ್ ಹಚ್ಚದವ ಯಾರು ಹಾಗೇನೆ ಆಗೋದ ಕಿರ್ತಾಯ ಋಷಿ ಜನ್ಮ ತಕ್ಕೊಂಡ ಕರ್ಣೇಲ ಋಷಿ ಮಕ್ಕಳೇ ಬಂದ ಭೂಮಿಗೆ ಹೆಪ್ಪಟ್ಟರ ಆದಿತ್ಯ ನಂದ ಮುಂದೆ ಅಲ್ಲಾಪರಮನ ಅಭಿಪ್ರಾಯ ಅಂತ ಹೌದು ಅಲ್ಲಾಗ ಯಾವಾಗ ಸೋಮೇಶ್ವರ ಬಂದಕ್ಕೆ ನಮ್ಮ ಮಗನ ಬಿಟ್ಟು ಮಕನಾಪುರದಾಗ ಇರ್ದಾಕ್ರ ಗಜನಿಮಮ್ಮನ ಹೊಳಿ ಒಳಗೆ ಪ್ರತಾಪದಲ್ಲಿ ಬಂದು ಕೇಳಿದ್ರೆ ರೂಪ ಮಾಡಿಕೆಂದ್ರೆ ಸೋಮೇಶ್ವರ ಮೊದಲು ಹಚ್ಕೊಂಡು ಕೇಳಿದ್ರೆ ಅವತಾರ ಮೊದಲು ಮಾಡ್ಕೊಳಕ್ಕೆ ಮೊದಲ ಗದಿ ಪಡಿಸೋದು ಗಜನಿಮಮ್ಮ ನಮ್ಮ ಹಿರಿಯ ಹೇಳ್ಕೊಟ್ಟು ಬಂದಾರ ಮತ್ತೆ ಇದ್ರ ಬಿಟ್ಟು ಮತ್ತೆ ಯಾರೇ ಸುತ್ತಾರತ್ತ ನಿನಗೆ ಗೊತ್ತಿದ್ರೆ ಹೇಳು ಯಾಕಂದ್ರೆ ನನಗೆ ಹಿರಿಯರ್ ಧೋರಿ ಅವರು ಆ ಕಡೆ ಹೇಳಿದವ್ರು ತಳದಾಗ ಕತ್ತಿ ಹೇಳ್ಕೊತ ಬಂದಂಗೆ ಹಾಡ ಹೊರಕ ಮೊದಲು ನಾವು ಗೊತ್ತಿಲ್ಲ ಅದಕ್ಕೆ ಹಿರಿಯರ್ ಹೇಳ್ಕೊತ ಬಂದವ್ರು ಅವ್ರು ಹೊಚ್ಚ ಒಂದನೇ ಪ್ರಶ್ನೆ ಎರಡನೇ ಪ್ರಶ್ನೆ ಅಂತ ಕೇಳೋಣ ಏನು ಮಾಧವಲಿಂಗ ಮಾಧವಲಿಂಗ ಇದು ಹೊಳೆ ಘಾಟಕರು ಕಂಬಳಿ ಯಾರು ಕಂಬಳಿ ಪ್ರಸಾದ ಗಂಟ ಮಾಧವಲಿಂಗ ಒಯ್ದ ತೇರ್ವಾಡ ಮಂಗಲ ಕಂಬಳಿ ಒಯ್ದ ಕಾಡ್ಸೋದಕ್ಕೆ ಒಯ್ದ ಯಾರ್ಯಾರು ಯಾವಾಗ ಒಯ್ದಾರ ನೆನಪತ್ತಾರೆ ಇಲ್ಲ ಸುಮ್ಮ ಕೇಳೋದೆ ಮಾಮೂಲಿಗೆ ಹೊಳೆ ಹೋಗೋದಕ್ಕೆ ತೇರ್ವಾಡ ಮಂಗಲ ಹೋಗಿಲ್ಲ ಇದು ವಿಚಾರ ಮಾಡು ಬೆತ್ತ ಹೆಸರ್ಬೇಕು ಕಂಬಳಿ ಹೆಸರ್ಬೇಕು ಇದು ವಿಚಾರ ಮಾಡು ಹೆಂಗ ತೇರ್ವಾಡ ಗರಡಿ ಮರ ಕಾಡಿಸಿದಾಗ 3 ಪುಣ್ಯ ಮತ್ತೆ ಬೆತ್ತ ಕೊಟ್ಟ ಹಂಗ ಯಾರಿಗೆ ಹಣ್ಣು ಮೊಳ್ಯಾಗ ಔಷಧ ಸದ್ಯಕ್ಕೆ ಅಮ್ಮ ಔಷಧ ಬೆತ್ತ ಕೊಟ್ಟ ಬೆತ್ತ ಹೇಳೋ ಮಕ್ಕಳಾಗುದಿಲ್ಲ ಅಂದ್ರೆ ಬೆತ್ತ ಬೇಕು ಮೊಮ್ಮಗನಿಗೆ ನನಗೆ ಬೆತ್ತೇ ಬೇಕಂಬ ಬೆತ್ತ ಕೊಟ್ಟ ಅಲ್ಲಾಗ ಕರ್ಣಿ ಮರ ಕಾಡಿಸಿದ ಬೆತ್ತ ಅಮೌಷಧ ಎದುರು ಕೊಟ್ಟತಿ ಕಾಮದೇನ ಕುಲಪಕ್ಷೆ ಪಡೆದಂತ ಅಮೌಷಧ ಅಣೋರೇನ ತೃಣಕಾಂಡದಲ್ಲಿ ವ್ಯಾಪಿಸಿಕೊಂಡಂತ ಭಗವಂತ ಆದಿ ಅನಾದಿ ಸರ್ವರಲ್ಲಿ ಶ್ರೇಷ್ಠವಾದಂತ ಅಂಶದ ಜಾತಿ ದೇವ ಕುಲಾಂದಿನ ಅಮೌಷಧ 18 ಪಗಡಿ ಜಾತಿಗೆ ದೇವರಂತ ಅಮೌಷಧ ಕೈಲಾಸದಿಂದ ಬಂದಕರೆ ಭಕ್ತ ಭಾಗ್ಯ ಮಕ್ಕಳಿಗೆ ಬಿಡ್ತಾನ ಹುಟ್ಟು ಬಂಜಾರಿ ತೋಟ ಕಾಮದೇನ ಕಲಪವೃಕ್ಷ ತಗೊಂಡು ಬಂದಾನ ಕಾಮದೇನ ಕಲಪವೃಕ್ಷ ಅಂದ್ರೆ ಯಾರು ಏನ್ರಿಪ್ಪ ಯಾರ ಇಚ್ಛಾ ಯಾರ ಟೈಮ್ದಾಗ ಆಶೀರ್ವಾದ ಮಾಡಿರ್ತಾನೆ ಯಾವ ಮಕ್ಕಳಿಗೆ ಅದ ಜಾಗಿರ ಮೇಲೆ ತಯಾರಾಗತ್ತೆ ಅದ ಕಾಮದಿಂದ
ಕಲ್ಪವೃಕ್ಷ ಅಮೌಷ ತಂದಾನ ಅಲ್ಲ ಕಂಬಳಿ ಮಾದು ನಿಮ್ಮ ಜೋಡಿನೇ ಇತ್ತು ನಮ್ಮ ಅಮೌಷದ ಸತ್ಕೀರ್ತಿ ಇತ್ತು ಆ ಕೈಲಾಸದಿಂದ ತಂದಂತ ಕಂಬಳಿ ತಿಂದು ತಿಳ್ಕೊಬೇಡ ಇಲ್ಲ ಆ ಕಂಬಳಿನ ಬೇರೆ ಅವ ಆ ಕಂಬಳಿ ಶಾಖರೆ ಭಾಗವಕರೆ ಮತ್ತೆ ಬೇರೆ ಅದ ಹ್ಯಾಂಗ ನಮ್ಮನಿಗೆ ನಮ್ಮ ಹೊನ್ನ ಮಳೆ ಔಷಧಿ ವ್ಯಕ್ತಪಟ್ಟ ಎಣ್ಣೆದು ಹಂಗ ಮಾಧುಲಿಂಗ ಗಾಡಿ ಕಂಬಳಿ ಇತ್ತು ಪತ್ರಮ ಹೆಚ್ಚಾತು ಅಲ್ಲ ಹೆಚ್ಚಕ್ಕ ಮಾಡ್ಬೇಡ ನಾವಿಟ್ಬಿಡು ಕೈ ಹೆಚ್ಚಬೇಡಿ ಕೈ ಹೆಚ್ಚಬೇಡ ಅದಕ್ಕೆ ನೀ ಕೇಳಂತ ಪ್ರಶ್ನೆ ಉತ್ತರ ನಾವು ಕೇಳಿರೋದು ಬಾಕಿ ಇಟ್ಕೊಂಡಾರು ಮತ್ತೊಂದ್ ಸಂದಿ ಹೇಳ್ತೀರ ನನ್ ಬಿಡೋಮ್ಮ ಕೇಳಕ್ಕೆ ಬಿಡೋದಕ್ಕೆ ಏನೊಂದು ಸೋಸರು ಮಾಡುವ ನೋಡಿಕರೆ ಅದಕ್ಕೆ ಇನ್ನೊಂದು ಕೇಳ್ತೇನೆ ಬಹಳ ಹೊರಿಂದಿಲ್ಲ ಇಲ್ಲ ಶಿಡ್ಯಾಣ ಸಿದ್ಧ ಅಂದ್ರೆ ಹುಲ್ಲೂರು ಸಿದ್ಧ ಅಂದ್ರೆ ಅವನೇ ಶಿಡ್ಯಾಣ ಸಿದ್ಧ ಅವನೇ ಓ ಎಲ್ಲರೂ ಸಿದ್ಧ ಅಂದ್ರೆ ನಡೀತು ಎಷ್ಟು ಬಿಡು ಆಯ್ತು ನೋಡಿ ಹಾಗಪ್ಪಾರಿಗೆ ಸಮಸ್ಯೆ ಆಗ್ತಾರ್ರಿ ಹುಲ್ಲೂರು ಜನ ಇಲ್ಲಿ ಬರ್ತಾವ ನಾಳೆಗೆ ಭೇಟಿ ಹೋಗ್ತೀವಿ ನಾಳೆಗೆ ಹುಲ್ಲೂರು ಸಿದ್ಧ ಇಲ್ಲಿ ಬರ್ತಾರೆ ಭೇಟಿ ಅವ ವರ್ಷನಾಗ ಬಂದನ ಇತ್ತಿದಾಗಿರ್ಲಿ ನಿಮ್ಗೆ ಕೇಳ್ತೀವಿ ವರ್ಷನಾಗ ಒಂದೇ ದಿನ ಸರಿಬಿಲ್ಲ ಚಟ ವೀರದೇವ್ರು ಮಾಡೋ ಚದಿಮೆ ಹಾಕೋದಲ್ಲ ತಂಬಕ್ಷದ ಅಲ್ಲ ವರ್ಷನಾಗ ಯಾವ ದಿನ ಚದಿಮೆ ಹಾಕಿ ತಂಬಕ್ಷದಲ್ಲ ವರ್ಷನಾಗ ಒಂದಿನ ಒಂದು ದಿನ ಚಿಲಿಮೆ ಹಾಕಲ್ಲ ತಂಬಕ್ಷದಲ್ಲ ಎಲ್ಲ ಬಂದದ ಬರಬೇಕಾಕಂದು ಎಲ್ಲ ಬಂದು ಬಹಳ ಆಗ್ತದ ಭಾಳ ಮಾತಾಡೋದು ಅರ್ತಿಲ್ಲ ಅದಕ್ಕೆ ನಮ್ಮ ಪರಶು ಮಾಸ್ತರ್ಗೆ ಹೇಳೋದೇನಪ್ಪ ಅಂದ್ರೆ ಶುದ್ಧೋಡಿ ವಿಷಯದಾಗ ಯಾರ್ಯಾಟ ಕಲ್ತಾರ ಪರಮಾತ್ಮ ಎಲ್ಲ ತಾಯಿ ಹಟ್ಟಿ ಕಲ್ತ ಬಂದಿಲ್ಲ ಯಾರ್ಯಾಟ ಹೇಳ್ತಾರ ಯಾರ್ಯಾಟ ಕೇಳ್ತಾರ ಅಟ್ಟೆ ಇರ್ತದ ಅದ್ರ ಕಾಲಾಗ ಬಹಳ ಮಾತಾಡೋದು ಅರ್ತಿಲ್ಲ ಸದ್ಯ ಬಾಳೆ ನಾಗಡೆ ಯಾರು ಕೇಳಿದ ಇನ್ನೊಂದು ಪ್ರಶ್ನೆ ಕೇಳ್ತ ನಮ್ಮ ಪರಶು ಮಾಸ್ತರ್ಗೆ ದೇವರ ಸಿದ್ಧ ಅಮೋಘ ಸಿದ್ಧ ಆದಿಯಲ್ಲಿ ಅಮೋಘ ಸಿದ್ಧ ಭೇದದಲ್ಲಿ ರೇವಣ ಸಿದ್ಧ ಭೇದದಲ್ಲಿ ರೇವಣ ಸಿದ್ಧ ಕೊಲ್ಲಿ ಭಾಗದಾಗ ಸೋಮೇಶ್ವರ ಲಿಂಗದಾಗ ರೇವಣ ಸಿದ್ಧ ಹುಟ್ಟದ ಅದಕ್ಕೆ ರೇವಣ ಸಿದ್ಧ ಧರ್ಮ ಉದ್ಧಾರ ಮಾಡುತ್ತ ವೀರಶೈವ ಧರ್ಮ ಸ್ಥಾಪನೆ ಮಾಡಿ ಲಿಂಗ ಧಾರಣ ಮಾಡ್ಕೊತ ರೇವಣ ಸಿದ್ಧ ಬಂದ ಬೀರ ದೇವರ ಲಿಂಗ ಕಟ್ಟದ ಹಾಲು ಮತ್ತ ಕುರುವರ ಮನೆಯಾಗ ದೇವರಾಗಿ ಬೇರೆ ಆಶೀರ್ವಾದ ಮಾಡಿದ ರೇವಣ ಸಿದ್ಧ ಬೀರಪ್ಪಗ ಮಾಡುವ ಬಳಕ ಹಂಗೆ ಧರ್ಮ ರಕ್ಷಣೆ ಮಾಡ್ಕೊತ ಬಂದ ಬಳಕ ಅಮೋಕ್ಷದ ಆಕಾರದ ಏನಪ್ಪ ಗುರುವಿನ ಸೇವೆ ಮಾಡಿ ಗುರುವಿನ ಅಂತ ಕೆಳಗೆ ಬಂದ ಅದಕ್ಕೆ ರೇವಣ ಸಿದ್ಧನ ಮೂಲ ತತ್ವ ಯಾವುದು ರೇವಣ ಸಿದ್ಧ ಯಾವ ಸಮಾಜದವ ಎಲ್ಲಿ ಬಂದ ಅವನಿಗೆ ಮದುವೆ ಆಯ್ತಾ ಇಲ್ಲ ಅವನಿಗೆ ಮಕ್ಕಳ ಹುಟ್ಟ್ಯಾರ ಇಲ್ಲ ಒಲ್ಲಿ ಭಾಗದಾಗ ಸೋಮೇಶ್ವರ ಧರ್ಮದಾಗ ಹುಟ್ಟಿ ಅನ್ನಕ್ಕೆ ಒಬ್ರು ಹೇಳ್ತೀರಿ ಸ್ವಜಾತ ಮುಖದಿಂದ ಹುಟ್ಟದಂತ ರೇವಣ ಸಿದ್ಧತ್ತೀರಿ ಇವ ಯಾರು ರೇವಣ ಸಿದ್ಧ ಇವನ ತಾಯಿ ತಂದೆ ಯಾರು ಇವನ ಮಕ್ಕಳು ಎಷ್ಟು ಮಂದಿ ಹೆಂಗ ತೆಳಗ ಬಂದ